ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಿಐಡಿ ತನಿಖೆ ಆರಂಭ ಆಗಿದೆ. ರಾಜಣ್ಣ ಮನೆ ಬಳಿ ವಿಚಾರಣೆ ಮಾಡುತ್ತಾರೆ ಸಿಐಡಿ ಅಧಿಕಾರಿಗಳು. ವಿಚಾರಣೆ ಆರಂಭ ಆಗಿದೆ. ಈಗ ತನಿಖೆ ನಡೀತಾ ಇದೆ. ಆ ಹನಿ ಟ್ರ್ಯಾಪ್ ಗ್ಯಾಂಗ್ ಯಾವುದು ಅನ್ನೋದು ಗೊತ್ತಾಗಬೇಕಾಗಿದೆ ಇಡೀ ರಾಜ್ಯಕ್ಕೆ. ಆ ಸೂತ್ರಧಾರ ಯಾರು ಅನ್ನೋದು ಗೊತ್ತಾಗಬೇಕು. ಸಿಐಡಿ ಅಧಿಕಾರಿಗಳು ಈಗ ರಾಜಣ್ಣ ಮನೆಗೆ ತೆರಳಿದ್ದಾರೆ, ತಲಾಶ್ ಮಾಡ್ತಾ ಇದ್ದಾರೆ. ರಾಜಣ್ಣ ಮನೆಯಲ್ಲಿ ಕೆಲಸ ಮಾಡುವವರ ಬಳಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಸರ್ಕಾರಿ ಬಂಗಲೆಗೆ ಭೇಟಿ ನೀಡಿ ವಿಚಾರಿಸ್ತಾ ಇದ್ದಾರೆ. ಗೃಹ ಸಚಿವರಿಗೆ ನೀಡಿದ ದೂರಿನ ಅನ್ವಯ ಈಗ ಸಿಐಡಿ ತನಿಖೆ ನಡೀತಾ ಇದೆ. ಯಾಕಂದ್ರೆ ಈಗ ತನಿಖೆ ಆಗಲೇಬೇಕು, ಸತ್ಯ ಹೊರಗೆ ಬರಬೇಕು. ಇಲ್ಲದೇ ಇದ್ರೆ ಅಲ್ಲಿ ಬರೀ ಬೋಗಸ್ಸು ಅಥವಾ ಇವ್ರು ಗಾಳಿಯಲ್ಲಿ ಗುಂಡು ಹೊಡೆದ್ರು ಅಂತ ಅನಿಸ್ಬಿಡುತ್ತೆ ರಾಜಣ್ಣ ಅವ್ರ ಮೇಲಿನ ಆರೋಪ. ಹಾಗಾಗಿನೇ ಈಗ ಹೋಮ್ ಮಿನಿಸ್ಟರ್ಗೆ ಅವರು ದೂರನ್ನು ಕೊಟ್ಟಿದ್ದರು, ಸಿಐಡಿಗೆ ವಹಿಸಿದ್ದಾರೆ. ಅಧಿಕಾರಿಗಳು ಬಂದು ಈಗ ಅವರ ಸರ್ಕಾರಿ ಬಂಗಲೆಗೆ ಭೇಟಿ ಕೊಟ್ಟು ವಿಚಾರಣೆ ನಡೆಸ್ತಾ ಇದ್ದಾರೆ. ಆ ದೂರಿನ ಅನ್ವಯ ಈಗ ಅಲ್ಲಿ ಎಲ್ಲ ಆಯಾಮಗಳಲ್ಲೂ ತನಿಖೆ ನಡೀತಾ ಇದೆ. ಅವರ ಮನೆ ಬಳಿ ಕೆಲಸ ಮಾಡುವಂಥವ್ರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈಗ ರಾಜಣ್ಣ ಅವರು ಆರೋಪವನ್ನು ಮಾಡಿದ್ರು, 1-2 ಬಾರಿ ನನ್ನ ಮನೆಗೆ ಬಂದಿದ್ರು ಹನಿ ಟ್ರ್ಯಾಪ್ ಪ್ರಯತ್ನವನ್ನು ಮಾಡಲಿಕ್ಕೆ ಅಂತ ಹೇಳಿ. ಅಂದರೆ ಒಬ್ಬ ಮಹಿಳೆ ಇದ್ಲು, ಅಲ್ಲಿ ಪುರುಷರು ಕೂಡ ಇದ್ದರು. ನೀಲಿ ಟಾಪ್ ಹಾಕೊಂಡಿದ್ಲು, ಜೀನ್ಸ್ ಪ್ಯಾಂಟ್ ಹಾಕೊಂಡಿದ್ಲು ಅಂತ ಹೇಳಿದ್ರು. ಅದನ್ನು ಬಿಟ್ಟರೆ CCTV ಇಲ್ಲ ಅಂತ ಹೇಳಿ ಹೇಳಿದ್ರು ಅವರು. ಈಗ ಅವರ ಸರ್ಕಾರಿ ನಿವಾಸಕ್ಕೆ ಹೋಗಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಈ ತನಿಖೆ ಈಗ ಗಂಭೀರತೆಯನ್ನು ಪಡೆದುಕೊಂಡಿದೆ. ಯಾಕಂದರೆ ಅವ್ರಿಗೆ ಮಧುಗಿರಿ ಅವ್ರದ್ದು, ಅಲ್ಲಿ ಅವ್ರ ಮನೆ ಇದೆ. ಬೆಂಗಳೂರಲ್ಲಿ ಸರ್ಕಾರಿ ನಿವಾಸ ಇದೆ, ಸಚಿವರಿಗೆ ಕೊಡ್ತಾರಲ್ವ ಆ ನಿವಾಸ. ಹಾಗಾಗಿನೇ ಈಗ ಎಲ್ಲ ಟೀಮ್ ಒಂದೇನಾ ಅಥವಾ ಬೇರೆ ಬೇರೆನಾ, ಇದೆಲ್ಲವೂ ಕೂಡ ವಿಚಾರಣೆಯ ನಂತರ ಗೊತ್ತಾಗುತ್ತೆ. ಸದ್ಯಕ್ಕೆ ಅವ್ರ ಮನೆಯಲ್ಲಿ ಕೆಲಸ ಮಾಡುವಂಥವ್ರನ್ನ, ಅಲ್ಲಿ ಪಕ್ಕದಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ ಈಗ ಸಿಐಡಿ ಅಧಿಕಾರಿಗಳು. ನೀವು ಗುರುತು ಹಿಡಿತೀರ ಅವ್ರನ್ನ, ಬಂದಂಥವ್ರನ್ನ, ಯಾರ್ಯಾರು ಬಂದಿದ್ರು, ಅಂದರೆ ಹೇಗಿದ್ರು ನೋಡೋಕೆ, ಇವೆಲ್ಲ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. CCTV ಇದೆಯಾ ಇಲ್ವಾ, ಜೊತೆಗೆ ರೆಕಾರ್ಡ್ ಆಗಿದೆ ಇಲ್ವಾ, ಅದರಲ್ಲಿ ಎಷ್ಟೊತ್ತಿಗೆ ಬಂದಿದ್ರು, ಇದೆಲ್ಲ ಮಾಹಿತಿಯನ್ನು ಸಿಐಡಿ ಅಧಿಕಾರಿಗಳು ಕಲೆ ಹಾಕುತ್ತಾ ಇದ್ದಾರೆ. ನೋಡಿ, ರಾಜಣ್ಣ ಅವರ ಮಧುಗಿರಿಯ ನಿವಾಸಕ್ಕೆ CCTVಯನ್ನು ಹಾಕಿಸದೇ ಇರ್ಬೋದು ಅಥವಾ ಹಾಕ್ಸಿರ್ಬೋದು. ಸರ್ಕಾರಿ ಬಂಗಲೆ ಅಂತ ಹೇಳಿದ್ರೆ ಅಲ್ಲಿ CCTV ಇದ್ದೇ ಇರುತ್ತೆ. ಆ ಆಯಾಮದಲ್ಲೂ ಕೂಡ ತನಿಖೆ ನಡೆಸ್ತಾ ಇದ್ದಾರೆ.